ಜಪಾನಲ್ಲಿ ಸೇವಂತಿಗೆ ಹೂವನ್ನ ತಿಂತಾರೆ. ನಾವು ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಶಿಂಗ್ಗೆ ಹೇಗೆ ಯೂಸ್ ಮಾಡ್ತೀವೋ ಇಲ್ಲಿ ಸೇವಂತಿಗೆ ಹೂವನ್ನ ಕೆಲವೊಂದು ಡಿಶಸ್ಗೆ ಗಾರ್ನಿಶಿಂಗ್ ಅಂತ ಹೇಳಿ ಯೂಸ್ ಮಾಡ್ತಾರೆ. ಜಪಾನಲ್ಲಿ ಯೂಶಲಿ ನೀವು ಶಾಪ್ಸ್ ಗಳಿಗೆ ಹೋದ್ರೆ ಫ್ಲವರ್ ಸೆಕ್ಷನ್ ಅಲ್ಲಿ ಒಂದಿಷ್ಟು ಸೇವಂತಿಗೆ ಹೂವ ಇದ್ರೆ ತರಕಾರಿ ಸೆಕ್ಷನ್ ಅಲ್ಲಿ ಈ ತರ ಸೇವಂತಿಗೆ ಹೂವನ್ನ ಬಾಕ್ಸ್ ಅಲ್ಲಿ ಹಾಕಿ ಇಟ್ಟಿರ್ತಾರೆ. ಇದು ಎಡಿಬಲ್ ಅಂದ್ರೆ ತಿನ್ನುವಂತಹ ಸೇವಂತಿಗೆ ಹೂವ ಆಗಿರುತ್ತೆ. ಈ ಸೇವಂತಿಗೆ ಹೂವಿಂದ ಜಪಾನಿಯರು ಬಹಳಷ್ಟು ಡಿಶಸ್ ಕೂಡ ಪ್ರಿಪೇರ್ ಮಾಡ್ತಾರೆ. ಇದನ್ನ ಯೂಸ್ ಮಾಡಿ ಸ್ವೀಟ್ಸು, ಟೀ, ತೆಂಪುರ, ಸಲಾಡ್ ಈ ಡಿಶಸ್ ಪ್ರಿಪೇರ್ ಮಾಡ್ತಾರೆ. ಮೇನ್ಲಿ ಇದನ್ನ ಜಾಸ್ತಿ ಸಶಿಮಿ ಮೇಲೆ ಹಾಕೊಂಡು ತಿಂತಾರೆ. ಸೊ ಹಾಗಾಗಿ ಇಲ್ಲಿ ಸಶಿಮಿ ಜೊತೆ ಸೇವಂತಿಗೆ ಹೂವನ್ನ ಕೂಡ ಇಟ್ಟಿರ್ತಾರೆ. ಇದರಲ್ಲಿ ತುಂಬಾನೇ ಮೆಡಿಸಿನಲ್ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತೆ. ಸೊ ರಾ ಮೀಟ್ ಮೇಲೆ ಇದನ್ನ ಹಾಕೊಂಡು ತಿನ್ನೋದ್ರಿಂದ ಫುಡ್ ಪಾಯ್ಸನಿಂಗ್ ಇಂದ ತಡಿಬಹುದು ಅಂತ ಹೇಳ್ತಾರೆ. ಈ ಸೇವಂತಿಗೆ ಹೂವಿನ ಟೀ ಕುಡಿಯೋದ್ರಿಂದ ಸ್ಟ್ರೆಸ್ ರಿಲೀಫ್ ತುಂಬಾ ಬೇಗ ಆಗುತ್ತೆ ಅಂತ ಹೇಳ್ತಾರೆ. ಐಸೈಟ್ಗೆ, ಡಿಟಾಕ್ಸಿಫಿಕೇಶನ್ಗೆ ಕೂಡ ತುಂಬಾ ಒಳ್ಳೆಯದಂತೆ. ಇದನ್ನ ಜಾಪನೀಸ್ ಭಾಷೆಯಲ್ಲಿ ಕಿಕೋ ಅಂತ ಹೇಳಿ ಕರೀತಾರೆ. ಫ್ಲವರ್ ಸೆಕ್ಷನ್ ಅಲ್ಲಿ ಇರೋ ಹೂವಲ್ಲಿ ತುಂಬಾನೇ ಕೆಮಿಕಲ್ಸ್ ಹಾಗೆ ಪೆಸ್ಟಿಸೈಡ್ಸ್ ಯೂಸ್ ಮಾಡಿರ್ತಾರೆ. ಈ ಎಡಿಬಲ್ ಹೂಗಳಲ್ಲಿ ನ್ಯಾಚುರಲ್ ಇನ್ಸೆಕ್ಟಿಸೈಡ್ಸ್ ನ ಯೂಸ್ ಮಾಡಿ ಬೆಳೆದಿರ್ತಾರೆ. ಸೊ ಹಾಗಾಗಿ ಈ ಹೂವ ತಿನ್ನೋದಕ್ಕೆ ತುಂಬಾ ಸೇಫ್ ಅಂತ ಹೇಳಿ ಹೇಳ್ತಾರೆ.